ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಡೆದ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಶಾಸಕರಾದ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ ಶಾಸಕರು ಕೃಷಿ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿಯುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಅನೇಕ ರೈತರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾತನಾಡಿ, ಭ್ರಷ್ಟ ಕಾಂಗ್ರೆಸ್ ರಾಜ್ಯ ಸರ್ಕಾರ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಲ್ಲಿ ವಿಫಲವಾಗಿದೆ. ರಾಜ್ಯದ ಜನರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಿಸಲು ಪಣ ತೊಡಬೇಕಾಗಿದೆ ಎಂದು ತಾಲೂಕಾ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ತಾಲೂಕಾ ದಂಡಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅಲ್ಲದೆ ರೈತರಿಗೆ ಅನ್ಯಾಯ ಮತ್ತು ಅನೇಕ ಯೋಜನೆಗಳನ್ನು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಕೈಬಿಟ್ಟಿತ್ತು. ರೈತರಿಗೆ ಪರಿಹಾರ ಬರಬೇಕಿದ್ದ ಹಣ ಸರಿಯಾಗಿ ಬಂದಿಲ್ಲ. ರೈತರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಚಿಂತೆ ಇಲ್ಲ. ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದರೆ ಈ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿದೆ. ಈಗಾಗಲೇ NDRF ಅನುದಾನ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ, ರೈತರಿಗೆ ನ್ಯಾಯ ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ರು. ರೈತ ಸಂಘದವರು ಒಪ್ಪಿಕೊಂಡ್ರು. ಹಾಗಾಗಿ ಹೋರಾಟ ಅಲ್ಲಿಯೇ ಕೈ ಬಿಟ್ಟು ಈಗ ಇನ್ನು ಹಾಲಿನ ದರ ಹೆಚ್ಚು ಮಾಡ್ಯಾರ. ಆ ಹಾಲಿನ ದರ ಸರ್ಕಾರ ಹೆಚ್ಚು ಮಾಡಿದ ತಕ್ಷಣ ರೈತರಿಗೂ ಕೂಡ ನಾವು ಹೆಚ್ಚಿನ ಅನುದಾನ ಈಗ ಕೊಡ್ತೀವಿ. ಮೊದಲಿನ ಹಾಲಿನ ದರ ಕೊಡ್ತಾ ಇದ್ವಿ, 3 ರಿಂದ 4 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಸರ್ಕಾರ ಒಪ್ಕೊಂಡಿತ್ತು. 7 ರೂಪಾಯಿ ಇಲ್ಲಿ ತನಕ ಸರ್ಕಾರ ಅದು ಕೂಡ ಕೊಡಲಿಲ್ಲ. ಮತ್ತು ಇನ್ಶೂರೆನ್ಸ್ ರೈತರಿಗೆ ಅನ್ಯಾಯ ಮತ್ತು ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಇದ್ದಾಗ ಆ ಯೋಜನೆಗಳನ್ನು ಕೈಬಿಟ್ಟಿದ್ದಕ್ಕಾಗಿ ಇವತ್ತು ಈ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬಂಧುಗಳೇ, ತಾವೆಲ್ಲ ಕೂಡ ನೋಡ್ಬೋದು, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಬಂದ ಮೇಲೆ ಯಾವ ಥರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ಈಗಾಗಲೇ ತಾವು ಈ ಒಂದು ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾಗಿ ಅತಿವೃಷ್ಟಿಯಾಗಿ ಇವತ್ತು ನಮ್ಮ ರೈತ ಬಾಂಧವರು ಸಂಕಷ್ಟದಾಗಿದ್ದಾರೆ. ಇವತ್ತು ಅನೇಕ ಹೋರಾಟಗಳನ್ನು ಇವತ್ತು ಅನೇಕ ನಮ್ಮ ರೈತ ಸಂಘಟನೆಗಳು ಮತ್ತು ವಿಶೇಷವಾಗಿ ನಮ್ಮ ಪಕ್ಷಗಳಿಂದ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ಒಂದು ನೇತೃತ್ವದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ಸರ್ಕಾರ ಏನು ಕುಂಭಕರ್ಣ ನಿದ್ದಿನಲ್ಲಿದ್ದ ಅಂತ ಕಾಣ್ತಾ ಇದೆ. ಇವತ್ತು ತಾವು ನೋಡ್ಬೋದು, ಈಗಾಗಲೇ NDRFಲಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ರೈತರು ಸಂಕಷ್ಟದಾಗಿದ್ದಾರಂತ ಸುಮಾರು 1 ತಿಂಗಳ ಹಿಂದೆ ಇವತ್ತು NDRF ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಇಲ್ಲಿನ ಈ ಒಂದು ಸರ್ಕಾರ ಅದರ ವಿಶೇಷವಾಗಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಸರ್ಕಾರದಿಂದ ಬಂದಂಥ ಅನುದಾನ ಅದರಲ್ಲೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನ್ಯಾಯ ಕೊಡ್ತಾ ಇಲ್ಲ. ಇವತ್ತು ನಾವು ನೋಡ್ಬೋದು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ಭಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣ, ಔರಾದ್, ಬೀದರ್ ಸೌತ್, ಬೀದರ್ ಸಿಟಿ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಇದೆಯಲ್ಲ. ಆದರೆ 15-20 ದಿವಸ ಮೊದಲ ಕಡೆ ಭಾಲ್ಕಿನಲ್ಲಿ ಪೇಮೆಂಟ್ ಆಗ್ತದೆ ರೈತರಿಗೆ. ಅದು ಸಂತೋಷ ವಿಷಯ ಇದೆ. ಇವತ್ತು ನಮ್ಮ ರೈತರಿಗೆ ಹೋಗ್ಯದ. ಆದರೆ ನಮ್ಮ ಹುಮ್ನಾಬಾದ್, ಬಸವ ಕಲ್ಯಾಣ ಬೇರೆ ಕಡೆ ವಿಳಂಬ ಮಾಡಿ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಉಸ್ತುವಾರಿ ಸಚಿವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇವತ್ತು ಉಸ್ತುವಾರಿ ಸಚಿವರಿಗೆ ಏನು ಭಾಲ್ಕಿ ಉಸ್ತುವಾರಿ ಸಚಿವರು ಇದ್ದಾರಾ, ಏನು ನಮ್ಮ ಬೀದರ್ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಇದ್ದಾರೆ. ಇವತ್ತು ಇಂಥ ಒಂದು ಅತಿವೃಷ್ಟಿ ಆಗ್ತು, ಇವತ್ತು ಅವರು ಉಸ್ತುವಾರಿ ಸಚಿವರು ಇದ್ದಾರೆ. ಇವತ್ತು MP ಸಾಗರ್ ಖಂಡ್ರೆ ಅವರ ಸುಪುತ್ರ ಇದ್ದಾರೆ. ಯಾವಾಗಲೂ ಆದರೂ ಕೂಡ ಒಂದೇ ಒಂದು ರೈತರು ಹೊಲಕ್ಕೆ ಅವ್ರು ಇವತ್ತು ಬಂದು ವೀಕ್ಷಣೆ ಮಾಡಿ ತಾವು ಯಾರು ನೋಡಿದ್ರಿ ಎಲ್ಲರ ನೋಡಿರಿ. ಯಾಕೆ ಇವತ್ತು ಅನ್ಯಾಯ ಆಗ್ತಾ ಇದೆ ಹುಮ್ನಾಬಾದಿಗೆ? ಇವತ್ತು 2.5 ವರ್ಷ ಆಯಿತು ಮನೆ ಸಚಿವರೇ ತಾವು ಸಚಿವರಾಗಿ ತಮ್ಮ ಸುಪುತ್ರ ಸಾಗರ್ ಖಂಡ್ರೆ ಅವರು 1 ವರ್ಷ ಮೇಲ್ಗಡೆ ಆಗ್ತು.
ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಜನರು ಸಂಕಷ್ಟದಾಗಿದ್ದಾಗ ಇವತ್ತು ಹುಮನಾಬಾದ್ ಬಂದು ತಾವು ನೋಡ್ತಾ ಇದ್ದೀರಿ. ಯಾಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ? ಇವತ್ತು ಯಾವುದೇ ಅನುದಾನ ಬರ್ತಿತ್ತು ಅಂತಂದ್ರೆ ನಮ್ಮ ತಾಲೂಕಕ್ಕ ಅನ್ಯಾಯ ಮಾಡ್ತಾ ಇದ್ದೀರಿ. ಯಾಕಂತಂದ್ರೆ ಇವತ್ತ ಹೆಚ್ಚಿನ ಮತ ಹಾಕಿ ಅವ್ರ ಸುಪುತ್ರ ಗೆಲ್ಸ್ಯಾರಲ್ಲ, ಅದಕ್ಕೆ ಅವ್ರ ಶಬಾಷ್ಗೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಇವತ್ತು ಇದು ಒಂದು ಅತಿವೃಷ್ಟಿ ಒಂದೇ ಅಲ್ಲ, ಇವತ್ತೇನು ನಮ್ಮ ಜಿಲ್ಲೆಯ ಒಂದು ಬೆನ್ನೆಲುಬು ರೈತರ ನಮ್ಮ ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ, ಅದಕ್ಕಾಗಿ ಇವತ್ತು ನಾವು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಆ ಒಂದು ಕಾರ್ಖಾನೆ ಲೀಸಿಗೆ ಕೊಡಬೇಕಂತ ಭಾಳಷ್ಟು ಸತಿ ಇವತ್ತು ಉಸ್ತುವಾರಿ ಸಚಿವರ ಹತ್ರ ಹೋಗಿದ್ದೆವು, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಮಾಡಿದೆವು. ಏನಂದರೆ ಇವತ್ತು ಸರ್, ತಾವು ಕೂಡ ತಮ್ಮ ತಂದೆಯವರಂಥ ಪೂಜಾರಂಥ ಭೀಮಣ್ಣ ಖಂಡ್ರೆಯವರು ಕೂಡ ಈ ಒಂದು ಫ್ಯಾಕ್ಟ್ರಿದು ಅಧ್ಯಕ್ಷರಾಗಿರು ಭಾಳಷ್ಟು ವರ್ಷ. ಅವರ ಪರಿವಾರ ಎಷ್ಟು ಈ ಒಂದು ಬಗ್ಗೆ ಅರಿವಿದೆ ಯಾರಿಗೂ ಕೂಡ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತ ರೈತರು ಸಂಕಷ್ಟದಾಗಿದ್ದಾರ, ಕಾರ್ಮಿಕರು ಸಂಕಷ್ಟದಾಗಿದ್ದಾರ. ಇವತ್ತು ಬೇಗನೆ ನಾವು BSSK ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದೆವು ಅಂತಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ, ಕಾರ್ಮಿಕರಿಗೆ ಒಳ್ಳೇದಾಗ್ತದಂತ ನಾವು ಭಾಳಷ್ಟು ಕಡೆ ಮೀಟಿಂಗು ಕೂಡ ಆಗಿದೆ. ಎಲ್ಲ ಮೀಟಿಂಗ್ಗಳಾದು ಲೀಸ್ ಕೊಡೋಣ ಅಂತ ಅವ್ರ ಮನೆಗೆ ಹೋಗಿ ಮಾತಾಡಿದಾಗ DCC ಬ್ಯಾಂಕಿನ ಅವ್ರ ಸೋದರ ಇದ್ದಾರೆ ಅಮರ್ ಖಂಡ್ರೆ ಅವರು, ಅವ್ರದ್ದೇ ಹೇಳಬೇಕಂದ್ರೆ ಈ ಕಡೆಯಿಂದಿಲ್ಲ ಅಮರ್ ಖಂಡ್ರೆ ಅವರು. ಯಾವಾಗ ಅವರು DCC ಬ್ಯಾಂಕಿನ ಚೇರ್ಮನ್ ಆಗ್ಯಾರ, ಒಂದು ಕ್ರಾಪ್ ಲೋನ್ ಕೊಡ್ಲಕ್ಕಿಲ್ಲ ನಮ್ಮ ರೈತರಿಗೆ, ಒಂದು ಪೈಸಾನು ಕೂಡ ಕೊಡ್ಲಕ್ಕಿಲ್ಲ. ಇವತ್ತು ಅವ್ರು ನೋಡ್ಬೋದು, ಇವತ್ತು ಅವ್ರು ಉಸ್ತುವಾರಿ ಸಚಿವರು ಇದ್ದಾರ, ಅವ್ರ ಸೋದರ ಅಮರ್ ಖಂಡ್ರೆ ಅವರು BSSK ಕಾರ್ಖಾನೆ ಅಧ್ಯಕ್ಷರಿದ್ದಾರೆ. ಇವತ್ತು ಅವ್ರ ಹತ್ರನೇ ತಾಳ್ಮೇಳ ಇಲ್ಲ. ಇವತ್ತು ಉಸ್ತುವಾರಿ ಸಚಿವರು ಹೇಳಿದರು, ನಮಗೆ DCC ಬ್ಯಾಂಕಿಗೆ 50 ಕೋಟಿ ರೂಪಾಯಿ ಕೊಡಬೇಕು ಅಡ್ವಾನ್ಸ್ ಆಗಿ, ಮತ್ತು 10 ಕೋಟಿ ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕಂದಾಗ ನಾವು ಏನು ಉದ್ಯಮಿಗಳು ಭಾಳಷ್ಟು ಜನರಿಗೆ ಸಂಪರ್ಕಿಸಿದಾಗ ಅವರೊಬ್ಬರು ಬಂದು, ಇಲ್ಲ ಸರ್ ನಾವು 40 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡ್ತೇವೆ, ಮತ್ತು ಕಾರ್ಮಿಕರಿಗೆ 5 ಕೋಟಿ ರೂಪಾಯಿ ಕೊಡ್ತೇವೆ, ಮತ್ತು ವರ್ಷಿಗೆ 8 ಕೋಟಿ ರೂಪಾಯಿ ಕೊಟ್ಟು ನಾವು ಈ ಒಂದು ಕಾರ್ಖಾನೆ ಚಾಲು ಮಾಡ್ತಾರೆ ಅಂದಾಗ ಅವರು ಕೂಡ ಇದ್ರು ಅವ್ರ ಆ ಮೀಟಿಂಗ್ನಲ್ಲಿ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧವರಾವ್ ಹೊಸೂರೆ, ಮಂಡಲದ ಅಧ್ಯಕ್ಷರಾದ ಅನಿಲ್ ಪಸರ್ಗಿ, ಮಾಜಿ ಅಂಬೇಡ್ಕರ್ ನಿಗಮ ನಿರ್ದೇಶಕರಾದ ಬಸವರಾಜ್ ಆರ್ಯ, ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಬಸವರಾಜ್ ದತ್ಲಾಪುರ್, ಮಾಜಿ ಮಂಡಲ ಅಧ್ಯಕ್ಷರಾದ ಪ್ರಭಾಕರ್ ನಾಗರಾಳೆ, ಸೂರ್ಯಕಾಂತ್ ಮಠಪತಿ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಸುಂತಾಬಾಯಿ, ಆನಂದರಾಜ್, ಶ್ರೀಮತಿ ಧನಲಕ್ಷ್ಮಿ ಗೋರ್ಪಡೆ, ರವಿ ಹೊಸಳಿ, DN ಪತ್ರಿ, ವಿನಾಯಕ್ ಮಂಕೋಜಿ ಸೇರಿದಂತೆ ಮಂಡಲ ರೈತ ಮೋರ್ಚಾ ಪದಾಧಿಕಾರಿಗಳು, ಮುಖಂಡರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್.